ಬಿಜೆಪಿಗೆ ಸಿರಗಲ್ಲಿ ಒಂದಲ್ಲ ಮೂರು ಕೆಂಡ. ಯತ್ನಾಳ್ಗೆ ಹೈಕಮಾಂಡ್ ಬುಲಾವ್. ದಿಢೀರ್ ದಿಲ್ಲಿಗೆ ಹರಿದ್ದಕ್ಕೆ ಆ ಮೂವರು. ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಫೈರ್ ಬ್ರಾಂಡ್ ನಾಯಕ, ನಿಷ್ಕಳಂಕ ವ್ಯಕ್ತಿತ್ವ, ಇದ್ದಿದ್ದನ್ನ ಇದ್ದಂಗೆ ಮುಖದ ಮೇಲೆ ಹೇಳೋ ಕಡಕ್ ನಡೆ ಹೊಂದಿರೋ ಪ್ರಭಾವಿ ನಾಯಕ. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಸೈಡ್ ಲೈನ್ ಮಾಡಲಾಗಿದೆ. ಬೇಕು ಅಂತಲೇ ಅರ್ಹತೆ ಇದ್ರೂ ಇವರಿಗೆ ಯಾವುದೇ ಪ್ರಮುಖ ಹುದ್ದೆಯನ್ನ ಕೊಟ್ಟಿರಲಿಲ್ಲ. ಇದರಿಂದ ರೋಚಿಗೆದ್ದಿದ್ದ ಯತ್ನಾಳ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಬಹಿರಂಗವಾಗಿ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸುತ್ತಿದ್ದಾರೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಯತ್ನಾಳ್ ಕೇಂದ್ರ ಬಿಜೆಪಿಗೆ ಸೆರಗಿನ ಕೆಂಡವಾಗಿ ಮಾರ್ಪಟ್ಟಿದ್ದಾರೆ. ಹೀಗಾಗಿ ಇವತ್ತು ಹೈಕಮಾಂಡ್ ನಿಂದ ಬುಲಾವ್ ಬಂದಿದ್ದು, ಯತ್ನಾಳ್ ಜೊತೆಗೆ ಇನ್ನಿಬ್ಬರು ಬಿಜೆಪಿ ಸಂಸದರು ದಿಢೀರ್ ದಿಲ್ಲಿಗೆ ಹಾರಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಿದೆ? ಯತ್ನಾಳ್ಗೆ ನೋಟಿಸ್ ಸಿಗುತ್ತಾ, ಇಲ್ಲ ಕೇಂದ್ರದಲ್ಲಿ ಉನ್ನತ ಹುದ್ದೆ ಸಿಗುತ್ತಾ? ಅಷ್ಟಕ್ಕೂ ಹೈಕಮಾಂಡ್ ಲೆಕ್ಕಾಚಾರ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಯತ್ನಾಳ್ ರಾಜ್ಯ ಬಿಜೆಪಿಯ ಅಘೋಷಿತ ವಿಪಕ್ಷ ನಾಯಕ. ಅಂದ್ರೆ ಇವರು ಬರೀ ಆಡಳಿತ ಪಕ್ಷಕ್ಕಷ್ಟೇ ವಿಪಕ್ಷ ನಾಯಕರಲ್ಲ, ತಮ್ಮ ಸ್ವಪಕ್ಷ ಬಿಜೆಪಿ ನಾಯಕರಿಗೂ ವಿಪಕ್ಷ ನಾಯಕರಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ. ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಕೈಗೆ ಹೈಕಮಾಂಡ್ ಅಧಿಕಾರದ ದಂಡ ಕೊಟ್ಟಿದೆ. ಜೊತೆಗೆ ಹೈಕಮಾಂಡ್ ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ಮಣಿದಿದೆ ಅಂತೇಳಿ ಯತ್ನಾಳ್ ಆರೋಪಿಸಿದ್ರು. ಅಷ್ಟೇ ಅಲ್ಲ, ವಿಜಯೇಂದ್ರ ಅವರಿಗೆ ಚಿಂದಿ ಚೋರ್ ತಂದು ಹುಲಿ ಅನ್ನಬೇಡಿ ಅಂತೇಳಿ ಬಹಿರಂಗವಾಗಿ ತಿರುಗೇಟನ್ನು ಕೊಟ್ಟಿದ್ರು. ಸ್ಪೆಸಿಫಿಕ್ ಆಗಿ ವಿಜಯೇಂದ್ರ ಯಡಿಯೂರಪ್ಪ ಕೇಳಬೇಡ್ರಿ, ಭ್ರಷ್ಟ್ರೇ. ಬಸನಗೌಡ ಭ್ರಷ್ಟ ಇದ್ರು ಭ್ರಷ್ಟೇ, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಭ್ರಷ್ಟ ಇದ್ರು ಭ್ರಷ್ಟ್ರೇ. ಎಲ್ಲರೂ ಬಂದ್ರಲ್ರಿ. ಯಾರು ಲೂಟಿ ಹೊಡೆದಾರ ಕರ್ನಾಟಕದವನ್ನ ಲೂಟಿ ಮಾಡಿ ದುಬೈದಲ್ಲಿ, ಮಾರಿಷಸ್ನಲ್ಲಿ, ಸಿಂಗಾಪುರದಲ್ಲಿ, ಲಂಡನ್ದಲ್ಲಿ, ಬಂಡಲ್ದಲ್ಲಿ ಏನು ತೊಡಗ್ಸ್ಯಾರ. ಎಲ್ಲ ಕಳ್ಳರ ಮನೆ ಇದು ಆಗ್ಬೇಕು, ತನಿಖೆ ಆಗ್ಬೇಕು, ಜೈಲಿಗೆ ಹೋಗು. ರಾಜ್ಯ ಬಿಜೆಪಿಯಲ್ಲಿ ನಾನೇ ವಿಪಕ್ಷ ನಾಯಕ, ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳಿಕೊಳ್ಳುವ ಮೂಲಕ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಇಬ್ಬರಿಗೂ ಡಬಲ್ ಪಂಚ್ ಕೊಟ್ಟಿದ್ರು. ಅದು ಎಲ್ಲ ಶಾಸಕರ ಅಭಿಪ್ರಾಯ. ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲರೂ ಹೇಳೋದೇನೆಂದ್ರೆ, ನಾನೇ ಹೆಚ್ಚು ಪ್ರೋ ಆಕ್ಟಿವ್ ಆಗಿ ವಿರೋಧ ಪಕ್ಷದ ನಾಯಕನೂ ನಾನೇ ಆಗಿನಿ, ಅಧ್ಯಕ್ಷನೂ ನಾನೇ ಆಗಿನಿ, ಎಲ್ಲ ನಾನೇ ಆಗಿ ನಮ್ಮದು ಅಸ್ತಿತ್ವ ಉತ್ತರ ಕರ್ನಾಟಕದಾಗೂ ಬಹಳ ಸಮರ್ಥ ನಾಯಕರಾದವ್ರನ್ನ ತೋರಿಸಿಕೊಡೋ ಕೆಲಸ ನಾವು ಮಾಡಿ. ಇತ್ತೀಚೆಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಬಗ್ಗೆ ಮಾತನಾಡ್ತಾ, ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡಲ್ಲ, ಹಂದಿಗಳು ಹಾಗೆ ಒದರಾಡ್ತಾ ಹೋಗ್ತಾವೆ, ಹಂದಿಗಳ ಬಗ್ಗೆ ನೀವೆಲ್ಲ ಕೇಳಬೇಡಿ ಅಂತೇಳಿ ಕುಟುಕಿದ್ರು. ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಹಂದಿಗಳು ಹಂಗೆ ಒದರ್ಕೋತ ಹೋಗ್ತಿರ್ತಾವೆ. ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳಬೇಡ್ರಿ. ನಿಮ್ಯಾಗ ಕೆಲವೊಂದು ಅದಾವ, ಅಲ್ಲೆಲ್ಲ ಒಂದೊಂದು ಬಿಟ್ಟ ನಾವು ವಿಜಯೇಂದ್ರ ಅವು ಮಾತಾಡ್ತಾವೆ. ಯತ್ನಾಳ್ ಅವರ ಈ ಮಾತುಗಳು ರಾಜ್ಯ ಬಿಜೆಪಿಗೆ ದುಬಾರಿ ಆಗ್ತಿವೆ. ಸ್ವಪಕ್ಷದ ಮಾನ ಮರ್ಯಾದೆ ನಡು ಬೀದಿಯಲ್ಲಿ ಹರಾಜಾಕಿದಂತಾಗಿದೆ. ಪಕ್ಷದ ಇಮೇಜ್ ಮಣ್ಣು ಪಾಲಾಗಿ ಹೋಗುವಂತೆ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶ, ಸಿಟ್ಟು, ಕೋಪ ಮಡುಗಟ್ಟಿತ್ತು. ಆದ್ರೆ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಮಾತ್ರ ಯತ್ನಾಳ್ಗೆ ಒಂದು ನೋಟಿಸ್ ಕೊಡೋಕ್ಕೂ ಸಾಧ್ಯವಾಗುತ್ತಿಲ್ಲ ಅನ್ನೋ ಅಳಲು, ಆತಂಕ ಬಿಜೆಪಿ ಪಕ್ಷದಲ್ಲೇ ಕೇಳಿ ಬರ್ತಿತ್ತು. ಇದರ ಬೆನ್ನಲ್ಲೇ ದಿಲ್ಲಿ ಬಿಜೆಪಿಯಿಂದ ಯತ್ನಾಳ್ ಸೇರಿದಂತೆ ಇಬ್ಬರು ಹಾಲಿ ಸಂಸದರಿಗೆ ಬುಲಾವ್ ಬಂದಿದೆ. ಹೀಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಯತ್ನಾಳ್, ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಹಾಗೂ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಒಂದೇ ವಿಮಾನದಲ್ಲಿ ಹುಬ್ಬಳ್ಳಿಯಿಂದ ದೆಹಲಿಗೆ ಹಾರಿದ್ದಾರೆ. ಸಂಗಣ್ಣ ಕರಡಿ ಮತ್ತು ಅನಂತಕುಮಾರ್ ಹೆಗಡೆ ಅವರಿಗೆ 2024 ಎಂಪಿ ಟಿಕೆಟ್ ಸಿಗಲ್ಲ ಅನ್ನೋ ಮಾತುಗಳಿವೆ. ಇವರಿಗೆ ಟಿಕೆಟ್ ಕೈತಪ್ಪಿದ್ರೆ ಯತ್ನಾಳ್ ಅವರ ರೀತಿಯಲ್ಲೇ ಪಕ್ಷದ ವಿರುದ್ಧ ತಿರುಗಿ ಬೀಳುವ ಆತಂಕ ದಿಲ್ಲಿ ಬಿಜೆಪಿ ನಾಯಕರನ್ನ ಕಾಡ್ತಿದೆ. ಹೀಗಾಗಿ ಸಂಗಣ್ಣ ಕರಡಿ ಮತ್ತು ಅನಂತಕುಮಾರ್ ಹೆಗಡೆ ಅವರನ್ನ ಸಮಾಧಾನ ಪಡಿಸೋದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಖಡಕ್ ವಾರ್ನಿಂಗ್ ಜೊತೆಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಮತ್ತೆ ಕೆಲ ರಾಜಕೀಯ ವಿಶ್ಲೇಷಣೆಗಳ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಜೊತೆಗೆ 2024 ಎಂಪಿ ಟಿಕೆಟ್ ಕೊಟ್ಟು ಕಣಕ್ಕಿಳಿಸೋಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಎನ್ನಲಾಗುತ್ತಿದೆ. ಆದ್ರೆ ಸಂಗಣ್ಣ ಕರಡಿ ಮತ್ತು ಅನಂತಕುಮಾರ್ ಹೆಗಡೆ ಒಪ್ಪಿದ್ರು ಯತ್ನಾಳ್ ಅವರು ಹೈಕಮಾಂಡ್ ನಾಯಕರ ಈ ಬಣ್ಣದ ಮಾತುಗಳಿಗೆ ಬೆರಗಾಗ್ತಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.